ಗುಜರಾತ್ನಲ್ಲಿ ಭೀಕರ ವಿಮಾನ ದುರಂತ 204ಕ್ಕೂ ಹೆಚ್ಚು ಸಾವು. ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಬೋಯಿಂಗ್ ವಿಮಾನ ಮಧ್ಯಾಹ್ನ 1:15 ಸುಮಾರಿಗೆ ಕೇವಲ 5 ನಿಮಿಷಗಳಲ್ಲಿ ಸಂಪರ್ಕ ಕಳೆದುಕೊಂಡು ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಒಂದರ ಮೇಲೆ ಅಪ್ಪಳಿಸಿದೆ. ಈ ಭೀಕರ ದುರಂತದಲ್ಲಿ 204ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು, ಪೊಲೀಸರ ಪ್ರಕಾರ ಯಾರೂ ಬದುಕಿರುವ ಸಾಧ್ಯತೆ ಇಲ್ಲ. ಅದೃಷ್ಟವಶಾತ್ ದುರಂತಕ್ಕೆ ಈಡಾಗುವ ಮುನ್ನ 38 ವರ್ಷದ ಯುವಕನೊಬ್ಬ ಎಮರ್ಜೆನ್ಸಿ ಡೋರ್ನಿಂದ ಜಿಗಿದು ಜೀವ ಉಳಿಸಿಕೊಂಡಿದ್ದಾನೆ. ಈ ಘಟನೆಯಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಮೃತಪಟ್ಟಿದ್ದಾರೆ. ಹಾಸ್ಟೆಲ್ನಲ್ಲಿ ಊಟ ಮಾಡುತ್ತಿದ್ದ 3 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದು, ಹಲವರು ಗಾಯಗೊಂಡಿದ್ದಾರೆ. ಎನ್ಡಿಆರ್ಎಫ್, ಎಸ್ಟಿಆರ್, ಅಗ್ನಿಶಾಮಕ ಪಡೆಗಳು ಸೇರಿದಂತೆ ಸೇನಾ ಪಡೆಗಳು ಮತ್ತು ಸ್ಥಳೀಯರ ಸಹಕಾರದೊಂದಿಗೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಸ್ಫೋಟದ ತೀವ್ರತೆಯಿಂದ ಮೃತದೇಹಗಳನ್ನು ಗುರುತಿಸಲು ಡಿಎನ್ಎ ಪರೀಕ್ಷೆ ಅಗತ್ಯವಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಅನೇಕ ರಾಷ್ಟ್ರೀಯ ನಾಯಕರು ಮತ್ತು ಅಮೆರಿಕ, ಬ್ರಿಟನ್, ರಷ್ಯಾ, ಉಕ್ರೇನ್, ಚೀನಾ, ಪಾಕಿಸ್ತಾನ, ಆಸ್ಟ್ರೇಲಿಯಾ, ಜಪಾನ್ ಸೇರಿದಂತೆ ಅನೇಕ ದೇಶಗಳ ಮುಖ್ಯಸ್ಥರು ಮತ್ತು ರಾಯಭಾರಿಗಳು ಸಂತಾಪ ಸೂಚಿಸಿದ್ದಾರೆ. ಮೃತಪಟ್ಟ ಕುಟುಂಬಗಳಿಗೆ ಟಾಟಾ ಕಂಪನಿ ತಲಾ ₹1 ಕೋಟಿ ಪರಿಹಾರ ನೀಡುವುದಾಗಿ ಘೋಷಿಸಿದೆ. ಈ ವಿಮಾನದಲ್ಲಿ ಸುಮಾರು 230ಕ್ಕೂ ಹೆಚ್ಚು ಪ್ರಯಾಣಿಕರು ಮತ್ತು 12 ವಿಮಾನ ಸಿಬ್ಬಂದಿಗಳು ಇದ್ದರು. 230 ಪ್ರಯಾಣಿಕರಲ್ಲಿ 169 ಭಾರತೀಯರು, 53 ಬ್ರಿಟಿಷ್ ಪ್ರಜೆಗಳು, 7 ಪೋರ್ಚುಗಲ್ ದೇಶದವರು ಮತ್ತು 1 ಕೆನಡಾ ಮೂಲದವರಿದ್ದರು. ವಿಮಾನ ಹಾರಿಸುತ್ತಿದ್ದ ಪೈಲಟ್, ಕೋ-ಪೈಲಟ್ ಕುಂದರ್ ಅವರು ನಮ್ಮ ಕರ್ನಾಟಕ ಮೂಲದ ಮಂಗಳೂರಿನವರಾಗಿದ್ದು, 1100 ಗಂಟೆ ವಿಮಾನ ಹಾರಿಸಿದ ಅನುಭವವಿದ್ದ ಇವರು ಕೂಡ ಈ ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ.